ಸೂರ್ಯಂಗೆ ಜಾಸ್ತಿ ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಾ ಇದ್ದೀನಿ ಚಿನ್ನ. ಈ ಡೈಲಾಗು ಟ್ರೈಲರಲ್ಲಿ ಕೇಳಿದಾಗ ನಾನು ಥಿಯೇಟ್ರಲ್ಲಿ ಕೇಳಬೇಕು ಯಾವ ಥರ ಫೀಲ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆ ಥಿಯೇಟ್ರಲ್ಲಿ ನಾನು ಕೇಳಿದಾಗ ಅದು ಟ್ರೈಲರ್‌ಕಿನ್ನ ಜಾಸ್ತಿ ಗೂಸ್ ಬಂಪ್ಸ್ ನನಗೆ ಥಿಯೇಟ್ರಲ್ಲಿ ಕೊಡ್ತು. ಸಿನಿಮಾ ಹೇಗಿದೆ ಅನ್ನೋಕ್ಕಿಂತ ಮುಂಚೆ ನಾನು ಜಸ್ಟ್ ಡೇವಿಲ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಡೇವಿಲ್ ಅಂದ್ರೆ ದರ್ಶನ್ ಅವರ ಸಿನಿಮಾ ಯಾವುದೇ ತಗೊಂಡ್ರು ಅದು ಜಸ್ಟ್ ನಾಟ್ ಓನ್ಲಿ ಸಿನಿಮಾ, ಅದು ಫ್ಯಾನ್ಸಿಗೆ ಸೆಲೆಬ್ರೇಷನ್ನು. ಡೇವಿಲು ಅದಕ್ಕಿಂತ ಡಬಲ್. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ. ದರ್ಶನ್ ಅವರ ಪ್ರೆಸೆನ್ಸ್ ಇಲ್ದಂಗೆ ಡೇವಿಲ್ ಸಿನಿಮಾದ ಪ್ರಮೋಷನ್ ಮಾಡಿ ಇವಾಗ ರಿಲೀಸ್ ಮಾಡಿದ್ದಾರೆ. ನನ್ಗಂತೂ ಥಿಯೇಟ್ರಲ್ಲಿ ಜಾಗನೇ ಇರಲಿಲ್ಲ ಕೂತ್ಕೊಳ್ಳೋಕ್ಕೆ, ಅದಕ್ಕೆ ನೆಲದ ಮೇಲೆ ಕೂತ್ಕೊಂಡು ಸಿನಿಮಾ ನಾನು ನೋಡಿದೆ. ನಂಗೆ ಬಿಡಿ, ಕೆಲವೊಬ್ರು ನೆಲದ ಮೇಲೆ ಮಲ್ಕೊಂಡು ಸಿನಿಮಾ ನೋಡ್ತಿದ್ರು. ಇವೆಲ್ಲ ಸೈಡಿಗೆ ಇಟ್ರೆ ಸಿನಿಮಾ ಹೇಗಿದೆ, ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ದರ್ಶನ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು, ಮಿಕ್ಕಿದೆಲ್ಲ ಸ್ಟೋರಿ ಪ್ಲಾಟ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಹೆಲೋ, ವೆಲ್ಕಮ್ ಟು ಜೆಮ್ಸಿ ಟಾಪಿಕ್. ನಾನು ಟ್ರೈಲರ್ ರಿವ್ಯೂವಲ್ಲೇ ಹೇಳಿದ್ದೆ, ಅಂದರೆ ಯಾವ ಥರ ಒಂದು ಸಬ್ ಪ್ಲಾಟ್ ಇರುತ್ತೆ ಇದ್ರದ್ದು ಅಂತ. ಇದು ಒಂದು ಸೋಷಿಯಲ್ ಪೊಲಿಟಿಕಲ್ ಆ್ಯಂಡ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತಲೂ ಹೇಳ್ಬೋದು. ದಿ ಡೆವಿಲ್ ಈ ಸಿನಿಮಾನ ಬರೆದು ಡೈರೆಕ್ಟ್ ಮಾಡಿರೋದು ಪ್ರಕಾಶ್ ವೀರ್ ಅವರು, ಹಾಗೆ ಪ್ರೊಡ್ಯೂಸ್ ಮಾಡಿರೋದು ಜಯಮ್ಮ ಆ್ಯಂಡ್ ಸರೇಗಮ್ ಅವರು. ನಾನು ಟ್ರೈಲರ್ ನೋಡಿದಾಗ ಜಾಸ್ತಿ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಆದರೆ ಸಿನಿಮಾದ ಟ್ರೈಲರ್ ಚೆನ್ನಾಗಿತ್ತು. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಅಂತಲೇ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ಥಿಯೇಟ್ರಿಗೆ ಹೋದಾಗ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಿದ್ರು ತಪ್ಪಾಗ್ತಿರ್ಲಿಲ್ಲ ಅಂತ ಫೀಲ್ ಆಯಿತು. ಅಂದರೆ ನಮಗೆ ಪ್ರಕಾಶ್ ವೀರ್ ಅವರು ಇಂಟರ್ವ್ಯೂಸಲ್ಲಿ ಹೇಳ್ದಂಗೆ ನಮಗೆ ಈ ಸಿನಿಮಾ ಡಿಸಪಾಯಿಂಟ್ ಮಾಡಲ್ಲ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಇಲ್ಲಿ ಎರಡು ಮುಖಗಳಿದೆ. ಜಾಸ್ತಿ ಡೀಟೇಲಿಂಗ್ ಆಗಿ ಹೇಳಕ್ ಹೋಗಲ್ಲ, ಇದು ಸ್ಪಾಯ್ಲರ್ ಆಗ್ಬಿಡುತ್ತೆ. ನೀವು ಸಿನಿಮಾ ನೋಡಿ ಅದನ್ನ ಎಂಜಾಯ್ ಮಾಡಬೇಕು. ಹಾಗೆ ಇಲ್ಲಿ ಬರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ಗಳು ಅವ್ರವ್ರ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಗಿಲ್ಲಿ ಅವರು. ಅವ್ರು ಬರೋ ಪ್ರತಿಯೊಂದು ಸೀನಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಕಾಮಿಡಿ ಫ್ಯಾಕ್ಟರ್ ಇತ್ತು. ಆ ಸಿನಿಮಾದಲ್ಲಿ ತುಂಬಾ ಕಾಮಿಡಿ ಫ್ಯಾಕ್ಟರ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲೂ ಧೂಳಿಪಟ ಹಾರಿಸ್ತಾ ಇದ್ರು, ಡೇವಿಲ್ ಸಿನಿಮಾದಲ್ಲೂ ಧೂಳಿಪಟ ಹಾರಿಸಿದ್ದಾರೆ. ನೀವು ಸಿನಿಮಾ ನೋಡಿ ಅದನ್ನ ಎಂಜಾಯ್ ಮಾಡಬೇಕು, ಜಾಸ್ತಿ ಹೇಳಕ್ ಹೋಗ್ಬಾರ್ದು. ಆಮೇಲೆ ಸಂಜಯ್ ಮಾಂಜ್ರೇಕರ್, ಆಮೇಲೆ ಅಚ್ಯುತ್ ಸರ್ರು, ಆಮೇಲೆ ಶೋಭರಾಜು, ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ ತುಂಬ ಸಖತ್ತಾಗಿ ಅವ್ರವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನನಗಿಲ್ಲಿ ಇಷ್ಟವಾಗಿದ್ದ ಕ್ಯಾರೆಕ್ಟರ್ ಅಂದರೆ ಅಚ್ಯುತ್ ಸರ್ದು. ಆ ಕ್ಯಾರೆಕ್ಟರ್ ಆರ್ಕಲ್ಲಿ ಒಂದು ಚೇಂಜಸ್ ಇದೆ, ಅದು ನನಗೆ ತುಂಬ ಇಷ್ಟವಾಯಿತು. ಇನ್ನು ದರ್ಶನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕು. ನಮಗೆ ಕಾಟೇರ ಸಿನಿಮಾದಲ್ಲಿ ಅವ್ರು ತೋರಿಸಿದ್ರು ಅವರು ಎಷ್ಟು ಕೆಪಬಲ್ ಇದ್ದಾರೆ ಅಂತ. ನಾವು ಕ್ರಾಂತಿ ಸಿನಿಮಾ ಆಗಿರ್ಬೋದು, ಹಿಂದೆ ತುಂಬ ಸಿನಿಮಾಗಳಿಂದ ಅವ್ರ ಪರ್ಫಾರ್ಮೆನ್ಸ್ ನಮಗಂತೂ ಪರ್ಸ್ನಲ್ ಆಗಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಕಾಟೇರ ಸಿನಿಮಾ ನೋಡಿದಾಗ ಅವರು ಎಷ್ಟು ಕೆಪೇಬಲ್ ಅಂತ ತೋರಿಸಿದ್ರು. ಆದರೆ ಈ ಡೆವಿಲ್ ಸಿನಿಮಾದಲ್ಲಿ ನಾವು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲಿಗೆ ದರ್ಶನ್ ಅವರ ಕ್ಯಾರೆಕ್ಟರಲ್ಲಿ ನೋಡ್ಬೋದು. ದರ್ಶನ್ ಅವರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಹಾಗೆ ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಲೇಬೇಕು. ಇದರ ಸಿನಿಮಾಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಇದೆ. ಒಂದೊಂದು ಫ್ರೇಮ್ ಕೂಡ ತುಂಬ ಗ್ರ್ಯಾಂಡಾಗಿ ತೋರಿಸಿದ್ದಾರೆ. ಹಾಗೆ ಇದರ ಮ್ಯೂಸಿಕ್ಕು ನಮ್ಮ ಅಜನೀಶ್ ಅಣ್ಣ ಏನು ತಿಂತಾರೋ ಗೊತ್ತಿಲ್ಲ, ಆದರೆ ವಿ ಹರಿಕೃಷ್ಣ ಅವ್ರನ್ನ ನಾವು ಎಷ್ಟು ಮಿಸ್ ಮಾಡ್ಕೊತಿದ್ವೋ ಆ ಪ್ಲೇಸ್ನ ಇವರು ತುಂಬಿದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ. ದರ್ಶನ್ ಅವರ ಪ್ರತಿಯೊಂದು ಎಂಟ್ರಿ ಕೂಡ ತುಂಬ ಪವರ್ಫುಲ್ ಆಗಿ ಅವರು BGMನ ಕೊಟ್ಟಿದ್ದಾರೆ. ಓವರಾಲ್ ಆಗಿ ಸಿನಿಮಾ ನನಗಂತೂ ಇಷ್ಟ ಆಯಿತು. ಫ್ಯಾನ್ಸಿಗೆ ಇದು ಸೆಲೆಬ್ರೇಷನ್ನು, ನಿಮಗೂ ಸೆಲೆಬ್ರೇಷನ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಇಂಥ ಒಬ್ಬ ದೊಡ್ಡ ಸ್ಟಾರ್ನ ನಾವು ನಿಜವಾಗ್ಲೂ ಬಿಗ್ ಸ್ಕ್ರೀನಲ್ಲೇ ಎಂಜಾಯ್ ಮಾಡಬೇಕು. ಪ್ಲೀಸ್ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು.